ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ ನಿಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು ಹೇಳ್ರಿ, ನೆನಪು ಮಾಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನ ವಿಧೇಯತೆ ಕುರಿತಾಗಿ ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ಅನೇಕ ಭಕ್ತರು ದೇವರಿಗೆ ವಿಧೇಯತೆಯನ್ನು ತೋರಿಸಿದ್ರು. ವಿಧೇಯತೆಯನ್ನ ತಗ್ಗಿ ನಡೆದಿರ್ತಕ್ಕಂಥವರನ್ನ ದೇವರು ಏನ್ ಮಾಡಿದ್ರು? ಉನ್ನತವಾಗಿ ನಿಲ್ಲಿಸಿದ್ರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಯಾರು ತಮ್ಮನ್ನ ತಾವು ತಗ್ಗಿಸಿಕೊಳ್ತಾರೋ ದೇವರು ಅವರನ್ನ ಏನ್ ಮಾಡ್ತಾರೆ? ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯಾ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಾನು ನೀನು ತಗ್ಗಿಸಿಕೊಳ್ಳುವಾಗ ದೇವರು ನಿನ್ನನ್ನು ಏನ್ ಮಾಡ್ತಾನೆ? ಉನ್ನತವಾದ ಸ್ಥಿತಿಯಲ್ಲಿ ನಡೆಸ್ತಾನೆ. ಅನೇಕ ಭಕ್ತರು ತಮ್ಮನ್ನು ತಾವು ತಗ್ಗಿಸಿಕೊಂಡ್ರು. ದೇವರ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಮತ್ತು ಲೋಕದ ವಿಷಯದಲ್ಲಿ ಕೂಡ ಅವರು ಉನ್ನತವಾಗಿ ಜೀವಿಸಿದ್ರು. ಆಶೀರ್ವಾದಕ್ಕೆ ಅವರು ಪಾತ್ರರಾದರು. ಪ್ರಿಯರು, ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಮಗೆ ಎಚ್ಚರಿಕೆ ಪಡಿಸ್ತಾ ಇದೆ ಏನಂತ ಹೇಳಿ, ಅಹಂಕಾರಿಗಳನ್ನ ದೇವರು ದೂರಿನಿಂದಲೇ ಗುರುತು ಹಿಡಿದು ಅವರನ್ನ ಏನ್ ಮಾಡ್ತಾನಂತೆ? ಕೆಳಕ್ಕೆ ಬಿಸಾಕ್ತಾನಂತೆ. ಹಲ್ಲೆಲೂಯಾ. ನಾವು ಅಹಂಕಾರಿಗಳಾಗಿ ಇರಬಾರ್ದು. ನಾವು ದೇವರು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಾವು ದೇವರಿಗೆ ಒಳಗಾಗಿ ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾ ನಾವು ಜೀವಿಸುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ತಕ್ಕ ಕಾಲದಲ್ಲಿ ನಮ್ಮನ್ನು ಏನ್ ಮಾಡ್ತಾನೆ? ಮೇಲಕ್ಕೆ ತರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಇನ್ನೊಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ಓದ್ ಭಾನುವಾರ ಏನು ಊಟ ಮಾಡಿದ್ರಿ ನೀವು? ಓದ್ ಭಾನುವಾರ ಏನು ಊಟ ಮಾಡಿದ್ರಿ? ಓದ್ ಸೋಮವಾರ ಎಲ್ಲಿದ್ರಿ ನೀವು? ಮಂಗಳವಾರ ಎಲ್ಲಿದ್ರಿ? ಬುಧವಾರ ಎಲ್ಲಿದ್ರಿ ಅಂತೇಳಿ ನಾನು ಕೇಳಿದಾಗ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ ನೀವು? ಹಲ್ಲೆಲೂಯಾ. ಏನ್ ಮಾಡ್ತೀರಿ ನೀವು? ಹಲ್ಲೆಲೂಯಾ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಓದ್ ಭಾನುವಾರ ಏನು ಊಟ ಮಾಡಿದ್ರಿ ಅಂತೇಳಿ ಕೇಳಿದಾಗ ನೀವೇನ್ ಮಾಡ್ತೀರಿ? ನೆನಪು ಮಾಡಿಕೊಳ್ತೀರಿ. ಏನ್ ಮಾಡ್ತೀರಿ? ನೆನಪು ಮಾಡಿಕೊಳ್ತೀರಿ. ಇವತ್ತಿನ ದಿವಸದ ಸಂದೇಶದ ಧ್ಯಾನದ ಮೂಲ ಅಂಶ ಏನ್ರಿ? ಜ್ಞಾಪಕ ಮಾಡಿಕೊಳ್ಳಿರಿ. ಜ್ಞಾಪಕ ಮಾಡಿಕೊಳ್ಳಿರಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಸಂಗತಿಗಳು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಆದರೆ ಪ್ರಮುಖವಾಗಿ 7 ಸಂಗತಿಗಳನ್ನ ನಾವು ಈ ಲೋಕದಲ್ಲಿರುವಾಗ ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಸತ್ಯವೇದ ಹೇಳ್ತಾ ಇದೆ, ಜ್ಞಾಪಕ ಮಾಡಿಕೊಳ್ಳಬೇಕಾದ ಸಂಗತಿಗಳನ್ನ ಮನುಷ್ಯನು ಜ್ಞಾಪಕ ಮಾಡಿಕೊಳ್ಳದೆ, ಜ್ಞಾಪಕ ಮಾಡಿಕೊಳ್ಳಬಾರದ ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ತಾನೂ ಮಲಿನವಾಗಿರುತ್ತಾ ತನ್ನ ಕುಟುಂಬದವರನ್ನು ಮಲಿನ ಮಾಡುತ್ತಾ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಅಹಿಷ್ಟವಾಗಿ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಕೆಲವೊಂದು ವಿಷಯಗಳನ್ನ ಖಂಡಿತವಾಗಿ ಚಾಚು ತಪ್ಪದೆ ಏನ್ ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಳಬೇಕು. ಜ್ಞಾಪಕ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಮರೆಯುವಂತ ಶಕ್ತಿಯನ್ನು ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಕೆಲವು ಸಂಗತಿಗಳನ್ನ ಮರಿಲಾರದೆ ಇದ್ರೆ ಏನಾಗುತ್ತೆ? ಚಿಕ್ಕವರಿಂದ ಹಿಡಿದು ಎಲ್ಲ ಜ್ಞಾಪಕದಲ್ಲಿ ಇದ್ವಿ ಅಂತ ತಿಳ್ಕೊಳ್ರಿ, ಏನಾಗ್ತೀವಿ? ನಾವು ಮೆಂಟಲ್ ಆಗ್ಬಿಡ್ತೀವಿ. ಅದೆಲ್ಲ ಏನಾಗ್ತೀವಿ? ಮೆಂಟಲ್ ಆಗ್ಬಿಡ್ತೀವಿ. ಅದ್ರ ಸಲುವಾಗಿ ದೇವರು ಕೊಟ್ಟಿದ್ದಾನೇನು? ಮರೆಯುವಂಥದ್ದು. ಮರಿಬೇಕು ಕೆಲವೊಂದು ಸಂಗತಿಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆ ಜ್ಞಾಪಕದಲ್ಲಿ ಇಡಬೇಕಂತೇಳಿ ದೇವರು ಬೋಧಿಸ್ತಾ ಇದ್ದಾರೆ ಅಂದ್ರೆ, ಆ ಸಂಗತಿಗಳನ್ನ ಸೈತಾನನು ಅವಾಗ ಏನ್ ಮಾಡ್ತಾ ಇರ್ತಾನೆ? ಮರೆಮಾಚ್ತಾ ಇರ್ತಾನೆ. ನಮ್ಮನ್ನ ನೆನಪಿಗೆ ಬಾರದ ಹಾಗೆ ಏನ್ ಮಾಡ್ತಾ ಇರ್ತಾನೆ? ತಾರುಮಾರು ಮಾಡ್ತಾ ಇರ್ತಾನೆ. ಅದ್ರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಕೆಲವು ಸಂಗತಿಗಳನ್ನ ಮರೆಯಲಾರದೆ ಜ್ಞಾಪಕದಲ್ಲಿ ಇಡಬೇಕು. ಜ್ಞಾಪಕ ಶಕ್ತಿ ಅನೇಕರಿಗೆ ಇರೋದಿಲ್ಲ. ಕೆಲವೊಬ್ರು ಮಕ್ಕಳಿಗೆ ಕೇಳಿದ್ರೆ, ಇಲ್ಲರಿ ನಾನು ಎಷ್ಟು ಓದ್ತೀನಿ ಆದ್ರೆ ಏನಿಲ್ಲ, ನನಗೆ ನೆನಪಿನ ಶಕ್ತಿ ಇಲ್ಲ. ಎಕ್ಸಾಮ್ ಬರೆಯುವಂತ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಓದಿರ್ತೀನಿ, ಎಲ್ಲ ಬುಕ್ 2-3 ಸರಿ ಮುಗಿಸಿರ್ತೀನಿ, ಆದ್ರೆ ನೆನಪಿಗೆ ಬರೋದಿಲ್ಲ.
ಏನ್ ಹೇಳ್ರಿ, ಅವ್ರ ನೆನಪಿನಲ್ಲಿ ಇಟ್ಕೊಳ್ಬೇಕಂತೇಳಿ ಎಷ್ಟು ತಾಪತ್ರಯ ಪಟ್ಟಾಗಲೂ ಕೂಡ ಆ ಸಂಗತಿಗಳು ಏನಾಗ್ಬಿಡ್ತವೆ, ಆ ಸಮಯದಲ್ಲಿ ನೆನಪಿಗೆ ಬರೋದಕ್ಕೆ ಆಸ್ಪದ ಇರಲಾರದ ರೀತಿಯಲ್ಲಿ ಆಗ್ಬಿಡ್ತವೆ. ಯಾಕಂದ್ರೆ ಸ್ಟ್ರೆಸ್, ಒತ್ತಡ. ಹಲ್ಲೆಲೂಯಾ. ಭಾಳ ಟೆನ್ಷನ್ ತಗೊಂಡ್ಬಿಡ್ತಾರೆ. ಎಕ್ಸಾಮ್ ಅಂದ್ರೆ ಭಾಳ ಟೇಕ್ ಇಟ್ ಈಸಿ ಆಗಿರ್ಬೇಕು. ಹಂಗಾದ್ರೆ ಇನ್ನು ನೆನಪಿಗೆ ಬರ್ಲಾರ್ದವೆಲ್ಲ ನೆನಪಿಗೆ ಬರ್ತಾರೆ. ನೀನೇ ಒತ್ತಡ ಹಾಕೊಂಡ್ರೆ ಬರುವಂಥದ್ದು ಕೂಡ ಮರೆತು ಬಿಡ್ತೀಯ. ಅರ್ಧ ಬರ್ದಿರ್ತೀಯ, ಅರ್ಧ ಬರಿಲಾರ್ದೆ ಬಿಟ್ಬಿಟ್ಟಿರ್ತದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕ ಸಂಗತಿಗಳನ್ನ ನಾವು ಈ ಲೋಕದಲ್ಲಿ ಇರುವಾಗ ಜ್ಞಾಪಕದಲ್ಲಿ ಇಟ್ಟುಕೊಳ್ತೇವೆ. ಆ ಸಂಗತಿಗಳ ಜ್ಞಾಪಕದಲ್ಲಿ ಇಡುವುದಕ್ಕಿಂತ ಮೂಲವಾಗಿ 7 ಸಂಗತಿಗಳನ್ನ ನಾವು ಜ್ಞಾಪಕದಲ್ಲಿ ಇಡಲೇಬೇಕು. ಯಾಕೆ ಈ 7 ಸಂಗತಿಗಳನ್ನ ಜ್ಞಾಪಕದಲ್ಲಿ ಇಡಲೇಬೇಕಂದ್ರೆ ಆ 7 ಸಂಗತಿಗಳು ನಮ್ಮ ಜೀವಿತಗಳನ್ನ ಏನ್ ಮಾಡ್ತಾವ್ರಿ, ಮಾರ್ಪಡಿಸ್ತವೆ. ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ತಂದಾಕ್ತವೆ. ನಮ್ಮ ಜೀವಿತವನ್ನ ಉನ್ನತವಾಗಿ ನಿಲ್ಲಿಸ್ತವೆ, ಇರಿಸ್ತವೆ. ಪ್ರಿಯ, ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಈ ಏನನ್ನ ಜ್ಞಾಪಕ ಮಾಡಿಕೊಳ್ಬೇಕಂದ್ರೆ 2ನೇ ತಿಮೋಥೆಯನ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ ತಿಮೋಥೆಯನಿಗೆ. ಓದ್ತೀರೊಂದ್ಸರಿ. ಓಕೆ, 2 ತಿಮೋಥೆ 2:8. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊ, ಇದೇ ನಾನು ಸಾರುವ ಸುವಾರ್ತೆ. ಮೊಟ್ಟ ಮೊದಲನೇದಾಗಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದ್ರಿ, ಇದನ್ನ ಜ್ಞಾಪಕ ಮಾಡಿಕೊಳ್ಬೇಕು. ಯಾವುದನ್ನ? ಯೇಸು ಕ್ರಿಸ್ತನನ್ನ. ಆ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಸತ್ತವರೊಳಗಿಂದ ಎದ್ದು ಬಂದ ಕಾರಣಕ್ಕಾಗಿ ಆತನು ಏನಾಗಿದ್ದಾನೆ? ನಿತ್ಯವಾಗಿ ಜೀವಿಸುವಂತ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊ, ಇದೇ ನಾನು ಸಾರುವ ಸುವಾರ್ತೆ. ಹಲ್ಲೆಲೂಯಾ. ಪೌಲನ ಸುವಾರ್ತೆ ಏನಾಗಿದೆ? ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3-4 ವಚನಗಳು ಒಂದ್ಸಾರಿ ನೀವು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ ಏನಂತೇಳಿ. ಓದ್ರೆ ಒಂದ್ಸಾರಿ. 1 Corinthians chapter 15 from verse 3. ಬೇಗ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನ ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಯೇಸು ಯಾರಾಗಿದ್ದಾರೆ? ಆ ಯೇಸುವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಪ್ರಿಯರೇ, ಸ್ವತಃ ದೇವರು ಯಾರಾಗಿದ್ರು ಆತನು ನರರಲ್ಲಿ ನರನಾಗಿ ಬಂದಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ತಂದೆಯ ಎದೆಯಲ್ಲಿ ಇದ್ದನೋ ಸ್ವತಃ ದೇವರು ಆಗಿದ್ದನೋ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಜನರಿಗೆ ಗೊತ್ತಾಗ್ತಾ ಇಲ್ಲ ಯೇಸು ಸ್ವಾಮಿ ಅಂದ್ರೆ ಯಾರು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ್ ಅಂದ್ರೆ ಯಾರ್ರೀ? ದೇವರಾಗಿರುವ ಆತನು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಮಾನವನಾಗಿ ಸಾಕ್ಷಿ ಹೊಂದಿದ್ದಾನೆ, ಆತ್ಮದಲ್ಲಿಯೂ ಆತನು ಸಾಕ್ಷಿ ಹೊಂದಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಆತ್ಮ ಸ್ವರೂಪಿ ಆಗಿದ್ದಾನೆ ಎಂಬುದಾಗಿ. ಆತನನ್ನು ಆರಾಧಿಸುವವರು ಆತ್ಮಕ್ಕೆ ತಕ್ಕ ಹಾಗೆ ಸತ್ಯದ ರೀತಿಯಲ್ಲಿ ಆರಾಧಿಸಬೇಕಂತೇಳಿ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಯಾಕೆ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೊಳ್ಳಬೇಕಂದ್ರೆ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಪಾತಾಳವನ್ನ ಛೇದಿಸಿ ಹೊರಗಡೆ ಆತನು ಹೊರಟು ಬಂದಿದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನೇಕ ಜನರು ಆ ಪಾತಾಳದಿಂದ ಹೊರಗಡೆ ಎದ್ದು ಬರ್ತೀನಿ ಅಂತೇಳಿ ಏನೆಲ್ಲ ಮ್ಯಾಜಿಕ್ಗಳು, ರಿಮಿಕ್ಗಳು, ಗಿಮಿಕ್ಗಳು ಏನೆಲ್ಲ ಮಾಡಿದ್ರು, ಬರ್ತೀನಿ, ನಾನು ಎದ್ದು ಬರ್ತೀನಿ, ನೀನು ಎದ್ದು ಬರ್ತೀನಿ ಅಂತೇಳಿ ಯಾವ ಮನುಷ್ಯನೂ ಕೂಡ ಆ ಪಾತಾಳದಿಂದ ಎದ್ದು ಹೊರಗಡೆ
ಬರಲೇ ಇಲ್ಲ. ಯಾಕಂದ್ರೆ ಅವರಲ್ಲಿ ಶಕ್ತಿ ಇಲ್ಲ, ಅವರು ದೇವರು ಆಗಿರ್ಲಿಕ್ಕಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಒಬ್ಬೇ ಒಬ್ಬ ಆತನು ಸತ್ತವರೊಳಗಿಂದ ಏನಾಗಿದ್ದಾನೆ, ಎದ್ದು ಬಂದಿದ್ದಾನೆ. ಆತನನ್ನು ನಂಬುವವರನ್ನು ಕೂಡ ಆತನು ಎಬ್ಬಿಸಲು ಶಕ್ತನಾಗಿದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಆ ದಾವೀದನ ವಂಶ, ದಾವೀದನು ಅಂದ್ರೆ ಯಾರ್ರೀ, ಒಬ್ಬ ಮನುಷ್ಯ. ಆ ಮನುಷ್ಯನ ವಂಶದಲ್ಲಿ ಏನ್ ಮಾಡಿದ್ದಾನೆ ಈತ, ನರ ಅವತಾರಿಯಾಗಿ ಬಂದಿದ್ದಾನೆ. ದಾವೀದನ ಊರು ಯಾವುದು, ಬೆತ್ಲಹೇಮ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿರುವಂತ ಗ್ರಾಮ ಯಾವುದು, ಬೆತ್ಲಹೇಮ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ಯೇಸುವನ್ನ ನೀವು ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಯೇಸು ಮಾಡಿರ್ತಕ್ಕಂಥ ಕಾರ್ಯಗಳು ಸಾಮಾನ್ಯವಲ್ಲ. ಆ ಯೇಸು ನನಗಾಗಿ ನಿನಗಾಗಿ ಏನಾಗಿದ್ದಾನೆ, ಬಲಿಯಾಗಿದ್ದಾನೆ. ಬಲಿದಾನ ಬಹಳ ಮುಖ್ಯ, ಬಲಿ ಯಜ್ಞ ಬಹಳ ಮುಖ್ಯ. ರಕ್ತ ಸುರಿಸಲಾರದೆ ಇರದೆ ಪಾಪ ಕ್ಷಮಾಪಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ರಕ್ತ ಸುರಿಸಲ್ಪಡಬೇಕು, ಪಾಪ ಕ್ಷಮಾಪಣೆ ಆಗಬೇಕು. ಎಲ್ಲ ಧರ್ಮಗಳಲ್ಲಿ ಈ ಒಂದು ಚಿತ್ರಣ, ಈ ಒಂದು ಲೇಖನಗಳು ಏನಾಗಿದ್ದಾವ್ರಿ, ಇದ್ದಾವೆ ಪ್ರಿಯರೇ. ಪ್ರತಿಯೊಂದು ಧರ್ಮದಲ್ಲಿ ಏನಿದಾವೆ, ರಕ್ತ ಸುರಿಸಲ್ಪಡಬೇಕು. ಅದರ ಸಲುವಾಗಿ ಅವ್ರು ಏನ್ ಮಾಡ್ತಾರೆ, ಪಶುಗಳ ರಕ್ತವು, ಎತ್ತಿನ ರಕ್ತವು, ಯಾವುದೋ ಒಂದು ಪ್ರಾಣಿಯ ರಕ್ತವು, ಪಕ್ಷಿಯ ರಕ್ತವನ್ನು ಏನ್ ಮಾಡ್ತಾರೆ, ಕಟ್ ಮಾಡಿ ಏನ್ ಮಾಡ್ತಾರೆ, ಯಜ್ಞ ಎಂಬುದಾಗಿ ಮಾಡ್ತಿರ್ತಾರೆ ಪ್ರಿಯರೇ. ಕಾರಣ ಏನಂದ್ರೆ, ಆ ಯಜ್ಞ ಮುಂದೆ ಬರಬೇಕಾಗಿರ್ತಕ್ಕಂಥ ಯೇಸುವಿಗೆ ಗುರುತಾಗಿದೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13 ಅಧ್ಯಾಯಗಳಲ್ಲಿ ಸ್ಪಷ್ಟವಾಗಿ ಪೌಲನ್ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಏನಾಗಿದ್ದ, ಯೇಸು ಯಾಕೆ ಬಂದ, ಯೇಸುವಿನ ಜೀವಿತ ಏನಾಗಿತ್ತು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ನೀವು ಓದುವಾಗ ಅಲ್ಲೆಲ್ಲ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ಪೌಲು ಅವರು ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನ ಯಾಕೆ ಜ್ಞಾಪಕ ಮಾಡಿಕೊಳ್ಳಬೇಕಂದ್ರೆ, ಆತನು ಏನಾಗಿದ್ದಾನೆ, ದೇವರಾಗಿದ್ದಾನೆ. ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂತ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಅಂದ್ರೆ ಅನೇಕರಿಗೆ ಏನಿಲ್ಲ ರೀ, ಗೊತ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಿಳಿದಂತವರಿಗೂ ಕೂಡ, ಕ್ರೈಸ್ತರು ಎಂಬುದಾಗಿ ಕರೆಯಿಸಿಕೊಳ್ಳುವಂತವರಿಗೂ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಆತನನ್ನ ಏನಂತಾರೆ, ದೇವರ ಮಗ ಅಂತಾರೆ. ಅದು ಕರೆಕ್ಟೇ, ಸುಳ್ಳಂತ ಅಲ್ಲ. ಯಾಕಂದ್ರೆ ಆತನು ನರನಾಗಿ ಬಂದಿದ್ದಾನೆ, ಅದರ ಸಲುವಾಗಿ ಆತನು ದೇವ ಕುಮಾರನು. ಹಲ್ಲೆಲೂಯಾ. ಆತನನ್ನ ಸಹೋದರನು ಅಂತಾರೆ. ಯಾಕಂದ್ರೆ ಆತನು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂತ ಏಕೈಕ ವ್ಯಕ್ತಿ. ಅದರ ಸಲುವಾಗಿ ಆತನನ್ನ ಸಹೋದರನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಚೊಚ್ಚಲ ಮಗನು, ಮರಣವನ್ನ ಮರಣಿಸಿದಂತ ದೇವರು, ಎದ್ದು ಬಂದಿರತಕ್ಕಂತ ದೇವರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನು ಯಾಕೆ ಜ್ಞಾಪಕ ಮಾಡಿಕೊಳ್ಬೇಕಂದ್ರೆ, ಆತನು ಏನಾಗಿದ್ದಾನ್ರಿ, ಮನುಷ್ಯನಾಗಿ ಬಂದಿದ್ದಾನೆ. ಅದೇ ಬಹಳ ಮುಖ್ಯ. ಹಲ್ಲೆಲೂಯಾ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಒಂದ್ಸಾರಿ ಓದ್ರಿ. ಹ್ಮ್ 3:16. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದೆ ಏನಂತೇಳಿ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಆತನು ಅದಕ್ಕಿಂತ ಮುಂಚಿತವಾಗಿ ಅನೇಕ ಸಾರಿ ಪ್ರತ್ಯಕ್ಷನಾಗಿದ್ದಾನೆ, ಪುನಃ ಮತ್ತೆ ಏರಿ ಹೋಗಿದ್ದಾನೆ. ಅದರ ಸಲುವಾಗಿ ನೀವು ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ ಕಡೆಗೆ ಬಂದರಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಮೀಕನ ಪ್ರವಾದನೆ ಕಡೆಗೆ ಬರ್ರಿ, 2ನೇ ವಚನ ಓದ್ರಿ. ತೆಗ್ದಿದ್ದೀರಾ? 5:2. ಎಫ್ರಾತದ ಬೆತ್ಲಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದ್ದಾಗಿದ್ದರೂ ಇಸ್ರಾಯೇಲನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು ಎಂಬುದಾಗಲ್ಲಿ
ನೋಡ್ತಾ ಇದ್ವಿ. 15ನೇದಲ್ಲಿ ಮಾರ್ಕ್ ಕೊಟ್ಟಿದ್ದಾರಲ್ಲ ಕೆಳಗಡೆ ನೋಡ್ರಿ, ಅಲ್ಲಿ ಫುಟ್ ನೋಟಲ್ಲಿ 15ನೇದು ಏನಂತಿದೆ, ಒರಡೋಣಗಳು ಪುರಾತನದಿಂದಲೂ ಅನಾದಿಯಿಂದಲೂ ಉಂಟಾಗುತ್ತಿವೆ. ಅರ್ಥ ಆಗ್ತಾ ಇದನಾ? ಆತನ ಏನು ಮಾಡ್ತಾ ಇದ್ದಾನೆ, ಅವಾಗವಾಗ ಬರ್ತಾ ಇದ್ದಾನೆ. ಒಂದು ಸಾರಿ ದೂತನಾಗಿ ಬಂದ, ಒಂದು ಸಾರಿ ಮನುಷ್ಯನಾಗಿ ಬಂದ, ಒಂದು ಸಾರಿ ಆತನು ಯೆಹೋವನ ಸೇನಾಧಿಪತಿಯಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅವಾಗ ಭೂಲೋಕಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಹಿಂಗ್ ಬಂದಂಗ ಹೋಗ್ತಾ ಇದ್ದಾರೆ. ಆದ್ರೆ ಈಗ ಆತನು ಹೆಂಗ್ ಬಂದಿದ್ದಾನೆ, ಶರೀರಧಾರಿಯಾಗಿ ಹೆಂಗ್ ಬಂದಿದ್ದಾನೆ, ಮನುಷ್ಯರಲ್ಲಿ ಮನುಷ್ಯನಾಗಿ, ನರರಲ್ಲಿ ನರನಾಗಿ ಮನುಷ್ಯರನ್ನ ಹುಡುಕಿಕೊಂಡು ಆತನು ಏನ್ ಮಾಡಿದಾನ್ರಿ, ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿವಸ ಅನೇಕ ಮನುಷ್ಯರು ಏನ್ ಮಾಡ್ತಾ ಇದ್ದಾರಂತೆ, ದೇವರನ್ನ ಹುಡುಕಿಕೊಂಡು ಏನೆಲ್ಲ ಕಾರ್ಯಗಳ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾರೆ, ದೇವ್ರನ್ನ ರೀಚ್ ಆಗ್ಬೇಕು, ಮುಟ್ಟಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಮುಟ್ಟೋದಕ್ಕೆ ಆಗ್ತಾ ಇಲ್ಲ ಪ್ರೇಯರ್. ನಿಮಗೆ ತಿಳಿಯಲಾರದ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ಮೊದಲನೇದಾಗಿ ಹೆಂಗ್ ಹುಡುಕಿದ್ರಂತ ಮನುಷ್ಯರು ದೇವರನ್ನ, ಕರ್ಮ ಮಾರ್ಗದಿಂದ. ಅಂದ್ರೆ ಏನರ್ಥ, ಕರ್ಮ. ಏನು ಕರ್ಮ ಆಗಿದೆ ಇವನಿಗೆ, ಇಂಥ ಕಾರ್ಯಗಳು ಇವನ ಜೀವಿತದಲ್ಲಿ ಆಗ್ತಾ ಇದೆ, ಕರ್ಮಗೇಡಿ ಅಂತೇಳಿ ಬೈತಿರ್ತಾರೆ. ಕೇಳಿರಾ? ಕರ್ಮ ಅಂದ್ರೆ ಏನ್ರಿ, ಅವನು ಮಾಡಿದಂಥ ಕೆಲಸಗಳು, ಪಾಪದ ಕ್ರಿಯೆಗಳು. ಕರ್ಮ ಮಾರ್ಗ ಅಂದ್ರೆ ಏನಂದ್ರೆ, ಅರ್ಥ ಅಂದ್ರೆ ಯಾವ್ಯಾವ ತಪ್ಪಾದ ಕೆಲಸಗಳನ್ನ ಮಾಡಿದನೋ, ಪಾಪದ ಕೆಲಸಗಳನ್ನ ಮಾಡಿದನೋ, ಈ ಕರ್ಮ ಮಾರ್ಗದ ಮೂಲಕವಾಗಿ ಅವೆಲ್ಲವುಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡಿ 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 ಅವೆಲ್ಲವುಗಳನ್ನ ಅಳಿಸಿ ಹಾಕಬೇಕು. ಹಂಗ ಅಳಿಸಿ ಹಾಕಿದರೆ ನಾನು ದೇವರನ್ನ ಮುಟ್ತೀನಿ ಅಂತೇಳಿ ಏನ್ ಮಾಡಿದ್ನರಿ, ಮನುಷ್ಯನು ಪ್ರಾರಂಭದಲ್ಲಿ ದೇವರನ್ನ ಹುಡುಕಬೇಕಾದ್ರೆ ಕರ್ಮ ಮಾರ್ಗವನ್ನ ಪ್ರಯೋಗ ಮಾಡಿದ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನ ಮನುಷ್ಯನ ಏನ್ ಮಾಡಿದ, ಪ್ರಾರಂಭ ಮಾಡಿದ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಶ್ವಮೇಧ ಯಾಗ ಎಂಬುದಾಗಿ, ಅಜಮೇಧ, ಗೋಮೇಧ, ಅನೇಕ ಯಜ್ಞ ಯಾಗಾದಿಗಳನ್ನು ಏನ್ ಮಾಡ್ತಾ ಇದ್ದಾನೆ. ಕಾರಣ ಏನ್ರಿ, ದೇವರನ್ನ ಮುಟ್ಟಬೇಕು ಅಂತೇಳಿ. ಆದರೆ ಕರ್ಮ ಮಾರ್ಗದಿಂದ ಮನುಷ್ಯನು ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಕರ್ಮ ಮಾರ್ಗ ಯಾವಾಗ ಫೇಲ್ ಆಯ್ತೋ, ಕರ್ಮ ಮಾರ್ಗದಿಂದ ನಾನು ದೇವರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ ಅಂತೇಳಿ ಯಾವಾಗ ನೆನೆಸ್ಕೊಂಡು, ಅವಾಗ ಜ್ಞಾನ ಮಾರ್ಗದಿಂದ ನಾನು ದೇವರನ್ನ ಮುಟ್ಟಬಲ್ಲೆ ಅಂತೇಳಿ ಪತಂಜಲಿ ಅವರು ಬಂದು ಏನ್ ಮಾಡಿದ್ರಿ, ಯೋಗ ಎನ್ನುವಂಥದ್ದನ್ನ ಜಾರಿಗೆ ತಂದ್ರು ಪ್ರಿಯರೇ. ಜ್ಞಾನದಿಂದ ನಾನು ದೇವರನ್ನ ಮುಟ್ಟಬಲ್ಲೆ ಅಂತೇಳಿ ಯೋಗ ಎನ್ನುವಂಥದ್ದು ಏನ್ ಮಾಡಿದ್ರು, ಜಾರಿಗೆ ತೆಗೆದುಕೊಂಡು ಬಂದ್ರು. ಆ ಸಮಯದಲ್ಲಿ ದ್ವೈತ ಮತ್ತು ಅದ್ವೈತ ಎನ್ನುವಂಥ ಎರಡು ಪಂಗಡಗಳು ಆದು ಪ್ರಿಯರೇ. ಹಲ್ಲೆಲೂಯಾ. ದ್ವೈತ ಸಿದ್ಧಾಂತ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಮತ್ತು ಮನುಷ್ಯನು ಬೇರೆ ಬೇರೆ ಎಂಬುದಾಗಿ, ದೇವರೇ ಬೇರೆ, ಮನುಷ್ಯನು ಬೇರೆ. ಆ ಮನುಷ್ಯನನ್ನ ನಾನು ಮುಟ್ಟಬೇಕಾದ್ರೆ ಜ್ಞಾನದ ಮೂಲಕವಾಗಿ ನಾನು ಮುಟ್ಟಬಹುದು ಅಂತೇಳಿ ಮನುಷ್ಯನ ಏನ್ ಮಾಡಿದಾರೆ, ಆ ಒಂದು ಜ್ಞಾನ ಮಾರ್ಗದ ಮೂಲಕವಾಗಿ ಮುಟ್ಟಬೇಕಂತೇಳಿ ಪ್ರಯತ್ನ ಪಟ್ಟ. ಸ್ವಲ್ಪದರಲ್ಲಿ ತಿಳ್ಕೊಂಡ, ಆದ್ರೆ ಏನಾಗ್ಬಿಟ್ಟ, ಮುಟ್ಟೋದಕ್ಕೆ ಆಗಲಿಲ್ಲ. ಜ್ಞಾನ ಮಾರ್ಗದಿಂದಲೂ ಕೂಡ ಆಗಲಿಲ್ಲ. ಅದ್ವೈತ ಸಿದ್ಧಾಂತ ಏನ್ ಹೇಳುತ್ತಂದ್ರೆ, ನಾನೇ ದೇವರು, ಅಹಂ ಯಜ್ಞಾಸ್ಮಿ, ನಾನೇ ದೇವರು, ಯಾರು ದೇವರಿಲ್ಲ, ನನ್ನನ್ನು ನಾನು ತಿಳಿದುಕೊಂಡ್ರೆ ನಾನೇ ದೇವರು ಎನ್ನುವ ರೀತಿಯಲ್ಲಿ ಏನ್ ಮಾಡಿದ್ರೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು ಪ್ರೇರೆ. ಆ ಸಮಯದಲ್ಲಿ ಈ ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಇವೆರಡೂ ಕೂಡ ಫೇಲ್ ಆದಂಥ ಸಮಯದಲ್ಲಿ ಮನುಷ್ಯನ ಏನ್ ಮಾಡಿದಂದ್ರೆ ಭಕ್ತಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ ಪ್ರೇರೆ. ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಅವನು ಏನು ಮಾಡಿದಂದ್ರೆ, ಸತ್ಯವೇ ಒಂದು ನಮ್ಮ ಪುರಾಣಗಳು, ಚರಿತ್ರೆಗಳು ಏನು ಹೇಳ್ತಾವಂದ್ರೆ, ಆ ಸಮಯದಲ್ಲಿ ಅವನು ಒಂದು ಮೂರ್ತಿಯನ್ನು ಮುಂದೆ ಇಟ್ಟುಕೊಂಡು ಏನು ಮಾಡಿದ, ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಕಾನ್ಸಂಟ್ರೇಷನ್ ಬಂತೆ ಹೊರತಾಗಿ ದೇವರಿಗೆ ಆತನ ಏನಾಗ್ಲಿಲ್ಲ, ಕನೆಕ್ಟ್ ಆಗಲಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇರೆ. ಎಲ್ಲ ಮಾರ್ಗಗಳನ್ನ ಜನರು ಏನ್ ಮಾಡಿದ್ರು, ಅನುಸರಿಸಿದ್ರು. ಆದ್ರೆ ದೇವ್ರನ್ನ ಮುಟ್ಟಬೇಕಂದ್ರು, ದೇವ್ರನ್ನ ಮುಟ್ಟೋದಕ್ಕೆ ಆಗ್ಲಿಲ್ಲ. ಆ ಸಮಯದಲ್ಲಿ ಒಂದೇ ವಿಷಯವನ್ನ ತಿಳಿದುಕೊಂಡವ್ರು ಏನಂತೇಳಿ, ನಾವು ಏನು ಮಾಡಿದ್ರು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಸೃಷ್ಟಿಕರ್ತನ ದೇವ್ರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ, ಆತನೇ ಇಳಿದು ಬರಬೇಕು ಅಂತೇಳಿ ಏನ್ ಮಾಡಿದ್ರಿ, ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು. ಯಾವ ಕಾನ್ಸೆಪ್ಟ್ ಅದು? ಅವತಾರ. ಆತನೇ ಇಳಿದು ಬರಬೇಕು ನಮ್ಮ ಹತ್ರ, ನಾವು ಆತನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾವಾಗ ಅವತಾರ ಎನ್ನುವಂಥ ಕಾನ್ಸೆಪ್ಟ್ ಬಂತು, ಅವಾಗ ಎಲ್ಲರೂ ಕೂಡ ನಾನ್ ದೇವ್ರು ನೀನ್ ದೇವ್ರು, ನಾನ್ ದೇವ್ರು ನೀನ್ ದೇವ್ರು ಅಂತೇಳಿ ಏನ್ ಮಾಡಿದ್ರಿ, ಒಬ್ಬೊಬ್ರು ಏನ್ ಮಾಡಿದ್ರಿ, ಸ್ವಂತವಾಗಿ ಹೇಳಿಕೊಳ್ಳೋದಕ್ಕೆ
ಪ್ರಾರಂಭ ಮಾಡಿದ್ರು ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಇವೆಲ್ಲ ಫೇಲ್ ಆದಾಗ ದೇವರು ಏನ್ ಮಾಡಿದ್ರಿ, ಆ ಮನುಷ್ಯರು ಅವತಾರ ಎನ್ನುವಂಥ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದರು. ಆ ಅವತಾರ ಎನ್ನುವಂಥ ಕಾನ್ಸೆಪ್ಟ್ ಮೇರೆಗೆ ದೇವರು ಕೂಡ ಮೊದಲೇ ಸ್ತ್ರೀ ಸಂತಾನವಾಗಿ ನಾನು ಹೊರಟು ಬರ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ದೇವರು ಮನುಷ್ಯರನ್ನು ಹುಡುಕಿಕೊಂಡು ಏನು ಮಾಡಿದ್ರಿ, ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದರು ಪ್ರೇರಿ. ಹಲ್ಲೆಲೂಯಾ. ಎಲ್ಲರೂ ಈ ಲೋಕದಲ್ಲಿರುವಂಥವ್ರು ಎಲ್ಲರೂ ದೇವರನ್ನ ಹುಡುಕಿಕೊಂಡು ಹೋಗ್ತಾರೆ, ಆದರೆ ದೇವರು ಮನುಷ್ಯರನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದರು ಎಂಬುದಾಗಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಅಂತೇಳಿ. ಹಲ್ಲೆಲೂಯಾ. ಮನುಷ್ಯನಾಗಿ ಬಂದಿರುವಂತ ಕ್ರಿಸ್ತನು ಯೇಸು, ಆತನನ್ನು ನಾವು ನಂಬಬೇಕು. ಅದರ ಸಲುವಾಗಿ ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ಯೇಸುವನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಇನ್ನೊಬ್ಬ ಯೇಸುವಿನ ಕುರಿತಾಗಿ ಬೋಧನೆ ಮಾಡುವಂಥವರು ಬರ್ತಾರೆ, ನಾನೇ ಯೇಸು ಎಂಬುದಾಗಿ ಹೇಳುವಂಥವರು ಬರ್ತಾರೆ. ಅದನ್ನೆಲ್ಲ ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ನಜರೇತಿನ ಯೇಸುವನ್ನೇ ಜ್ಞಾಪಕ ಮಾಡಿಕೊಳ್ಳಿರಿ, ಅದೇ ನಾನು ಸಾರುವಂತ ಸುವಾರ್ತೆ ಅಂತೇಳಿ ಪೌಲನ್ ಏನ್ ಮಾಡ್ತಾ ಇದ್ದಾನ್ರಿ, ಸಾರಿ ಹೇಳ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಕಾರಣ ಒಂದೇ, ಆತನು ತಾನು ಎದ್ದಿದ್ದಾನೆ, ನಿನ್ನನ್ನು ಕೂಡ ಎಬ್ಬಿಸಲು ಆತನು ಏನಾಗಿದ್ದಾನೆ, ಶಕ್ತಿ ಉಳ್ಳವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂದ್ರೆ ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ಯೇಸುವನ್ನ ಜ್ಞಾಪಕ ಮಾಡಿಕೊಡ್ರಿ. ಆತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿದ ಪ್ರಿಯರೇ. ಆತನು ಜೀವಿಸಿದಂಥ ಸಂದರ್ಭದಲ್ಲಿ ಯಾವ ತಪ್ಪನ್ನ, ಯಾವ ಪಾಪವನ್ನ ಆತ ಮಾಡಲಿಲ್ಲ. ಅನೇಕ ಶೋಧನೆಗಳು ಬಂದು ಆ ಎಲ್ಲ ಶೋಧನೆಗಳನ್ನು ಆತನು ಏನ್ ಮಾಡಿದ, ಜಯಿಸಿದ ಪ್ರಿಯರೇ. ಆತನು ಪಾಪವಿಲ್ಲದೆ ಜೀವಿಸಿದಂಥ ದೇವರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕರು ದೇವರುಗಳು ಎಂಬುದಾಗಿ ಕರೆಸಿಕೊಳ್ತಾರೆ, ಅನೇಕ ಪಾಪದ ಕಾರ್ಯಗಳನ್ನ ಮಾಡಿದವರಿದ್ದಾರೆ, ಅವರ ಪುರಾಣಗಳು ಚರಿತ್ರೆಗಳು ಅದನ್ನೇ ಹೇಳ್ತಾವೆ ಪ್ರಿಯರೇ. ಆದರೆ ಯೇಸುವಿನ ಕುರಿತಾಗಿ ನೀನು ನೋಡುವಾಗ ಎಲ್ಲಿಯೂ ಕೂಡ ಪಾಪ ಇಲ್ಲ. ಆತನು ಹುಟ್ಟುವಾಗಲೂ ಕೂಡ ಪಾಪವಿಲ್ಲದೆ ಆತನು ಹುಟ್ಟಿದ್ದಾನೆ ಪ್ರಿಯರೇ. ಸ್ತ್ರೀ ಸಂತಾನವಾಗಿ ಹುಟ್ಟಿರುವಂತವರು ಬೇರೆ ಯಾರು ಕೂಡ ಇಲ್ಲ ಯೇಸುವಿನ ಹೊರತಾಗಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಯೇಸು ಕ್ರಿಸ್ತನನ್ನು ನೀನು ಜ್ಞಾಪಕ ಮಾಡಿಕೊಳ್ಳಬೇಕು. ಅನೇಕರು ಏನ್ ಮಾಡಲ್ಲ, ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಲ್ಲ. ಅನೇಕ ವ್ಯರ್ಥವಾದಂಥ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಂಡು ತಲೆಯಲ್ಲಿ ತುಂಬಿಕೊಂಡು ಏನ್ ಮಾಡ್ತಾರೆ, ದೇವರನ್ನ ಮರೆತು ಬಿಟ್ಟು ಜೀವಿಸ್ತಾ ಇರ್ತಾರೆ. ಆದರೆ ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಯೇಸುವನ್ನ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಯಾಕೆ ಜ್ಞಾಪಕ ಮಾಡಿಕೊಳ್ಬೇಕಂದ್ರೆ, ಮೊದಲನೇದಾಗಿ ಆತನ ಏನಾಗಿದ್ದಾನ್ರಿ, ದೇವರಾಗಿದ್ದಾನೆ ಮತ್ತು ಮನುಷ್ಯನಾಗಿ ಬಂದಿದ್ದಾನೆ. ಮನುಷ್ಯನಾಗಿ ಬಂದಾಗಲೂ ಕೂಡ ಆತನು ಏನಾಗಿದ್ದಾನೆ, ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೈವ ಮಾನವತ. ಹಲ್ಲೆಲೂಯಾ. ದೇವರಾಗಿ ಬಂದ ಮನುಷ್ಯನಾತ, ಆತನನ್ನು ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವಂತವರೆಲ್ಲರೂ ಕೂಡ ಆತನ ನಾಮದಲ್ಲಿ ಅಡ್ಡ ಬಿದ್ದು ಆತನನ್ನ ಆರಾಧನೆ ಮಾಡ್ತಾರೆ ಅಂತೇಳಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8, 9 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೇಸು ಸಾಮಾನ್ಯವಾದ ಆತನು ಅಲ್ಲ. ಆತನು ಏನ್ ಮಾಡ್ತಾನೆ, ನಿನ್ನ ಪಾಪಗಳನ್ನ ತೊಳಿತಾನೆ. ಒಂದು ವೇಳೆ ರಕ್ಷಣೆ ಮಾರ್ಗದಲ್ಲಿ ಬರಲಾರದೆ ಇದ್ರೆ ನಿನ್ನ ಕೃತ್ಯಕ್ಕೆ ಸರಿಯಾಗಿ ನ್ಯಾಯ ತೀರ್ಪನ್ನು ಕೂಡ ಆತನು ಕೊಡುತ್ತಾನೆ ಪ್ರಿಯರೇ. ದೇವರು ಮಹಾಭಯಂಕರ ಸ್ವರೂಪಿ. ಆತನು ಪ್ರೀತಿಯುಳ್ಳವನೇ, ಮುಂದೆ ಕೋಪವನ್ನು ಕೂಡ ತೋರಿಸಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಅದರ ಸಲುವಾಗಿ ಆ ಯೇಸುವನ್ನ ಇವಾಗಲೇ ನೀನು ಜ್ಞಾಪಕ ಮಾಡಿಕೊಂಡು ಆತನ ಬಗ್ಗೆ ಪರಿಪೂರ್ಣವಾಗಿ ತಿಳಿದುಕೊಂಡು ಆತನು ಬರುವಂಥದ್ದನ್ನು ಗ್ರಹಿಸಿಕೊಂಡು ನೀನು ಆತನಿಗಾಗಿ ಎದುರು ನೋಡ್ತಾ ಇದ್ರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗೆ ಒಂದು ಆಶೀರ್ವಾದ ಉಂಟು, ನಿನಗೆ ಶುಭ ಉಂಟು, ನಿನಗೆ ಪರಲೋಕದಲ್ಲಿ ಭಾಗ್ಯ ಉಂಟು, ನಿನಗೊಂದು ಸ್ಥಾನ ಉಂಟು ಎಂಬುದಾಗಿ. ಅದರ ಸಲುವಾಗಿ ಪೌಲನು ಒತ್ತಿ ಹೇಳ್ತಾ ಇದ್ದಾನೆ, ನಾನು ಸಾರುವ ಸುವಾರ್ತೆ ಒಂದೇ, ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ಯೇಸುವನ್ನ, ದಾವೀದನ ವಂಶದವನಾಗಿರುವಂತ ಯೇಸು ಕ್ರಿಸ್ತನನ್ನ ನೀನು ಜ್ಞಾಪಕ ಮಾಡಿಕೊ, ನೀನು ಮರೆಯಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಕರ್ಮ ಮಾರ್ಗದಿಂದ ಮನುಷ್ಯನು ದೇವರನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ, ಜ್ಞಾನ ಮಾರ್ಗದಿಂದ ಮುಟ್ಲಿಕ್ಕೆ ಆಗ್ಲಿಲ್ಲ, ಭಕ್ತಿ ಮಾರ್ಗದಿಂದ ಮುಟ್ಲಿಕ್ಕೆ ಆಗ್ಲಿಲ್ಲ. ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬಂದು ದೇವರೇ ಏನ್ ಮಾಡಿದ್ರು, ಇಳಿದು ಬಂದ್ರು. ತಾರ ಅಂದ್ರೆ ಏನು, ನಕ್ಷತ್ರ. ಯಾರು ಹುಟ್ಟಿದಾಗ ನಕ್ಷತ್ರ ಹುಟ್ಟುತ್ತದೋ ಆತನೇ
ದೇವರು ಯೇಸು ಸ್ವಾಮಿ ಹುಟ್ಟಿದಾಗ ಮಾತ್ರ ನಕ್ಷತ್ರ ಹುಟ್ಟಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಳಗಡೆ ಇಳಿದು ಬಂದ, ಮತ್ತೆ ಮೇಲಕ್ಕೆ ಕೂಡ ಏರಿ ಹೋದ ಒಬ್ಬೇ ಒಬ್ಬ ಆತ. ಹಲ್ಲೆಲೂಯಾ. ಅಲ್ಲಿಂದ ಕೆಳಗಡೆ ಇಳಿದು ಬಂದು ಆ ಒಂದು ಮೂರನೇ ಲೋಕ ಪಾತಾಳ ಲೋಕದವರೆಗೂ ಕೂಡ ಹೋಗಿ ಮತ್ತೆ ಭೂಮಿಗೆ ಬಂದು ಭೂಮಿಯಿಂದ ಮತ್ತೆ ಪರಲೋಕಕ್ಕೆ ಏರಿ ಹೋದತನು ಯೇಸುವಿನ ಹೊರತಾಗಿ ಬೇರೆ ಯಾರು ಕೂಡ ಇಲ್ಲವೇ ಇಲ್ಲ. ಪ್ರಿಯರೇ, 500 ಜನರು ಸತ್ಪುರುಷರು ದೇವರುಗಳು ಎಂಬುದಾಗಿ ಕರೆಸಿಕೊಂಡವರು ಈ ಲೋಕದಲ್ಲಿ ಇರಬೇಕಾದ್ರೆ ಅವರೆಲ್ಲರನ್ನ ಪಾತಾಳ ಏನಾಗಿದೆ ರೀ? ಪಾತಾಳ ಏನ್ ಮಾಡಿದೆ? ನುಂಗಿ ಹಾಕಿದೆ. ಆದ್ರೆ ಯೇಸುವನ್ನ ಮಾತ್ರ ನುಂಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂದ್ರೆ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಯೇಸುವನ್ನ ನೀನು ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಆ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡುವಂತ ಆತನಾಗಿದ್ದಾನೆ. ಆತನು ಎಲ್ಲ ಕಾರ್ಯಗಳನ್ನು ಸಾಧಿಸಲು ಶಕ್ತಿವಂತನಾದ ದೇವರಾಗಿದ್ದಾನೆ. ಪ್ರೇರೆ, ಅದರ ಸಲುವಾಗಿ ಆತನನ್ನ ಜ್ಞಾಪಕ ಮಾಡಿಕೊಳ್ಳಾರದೆ ನಾವು ಇರಬಾರದು. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಮತ್ತೆ ಆತನು ಹೇಳ್ತಾ ಇದ್ದಾನೆ, ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ತೆಗಿತೀರ ಒಂದ್ಸಲ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಪರಲೋಕದಿಂದ ಇಳಿದು ಬಂದ ರೊಟ್ಟಿನ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತು ಹೋದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನ ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. 54ನೇ ವಚನ ಓದ್ರಿ. ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ದೇವರ ರೊಟ್ಟಿ ಅಂದ್ರೆ ಆತನ ದೇಹ, ಆತನ ರಕ್ತವನ್ನ ನಾವು ತಿನ್ನುವವರು ಕುಡಿಯುವವರು ಆಗ್ಲಾರ್ದೆ ಇದ್ರೆ ನಾವು ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವ ಪಡೆದುಕೊಳ್ಳಬೇಕಾದರೆ ಆತನು ಹೇಳಿದ ಕ್ರಮವನ್ನು ನಾವು ಖಂಡಿತವಾಗಿ ಆಚರಿಸಲೇಬೇಕು. ಸತ್ಯವೇದ ಹೇಳ್ತಾ ಇದೆ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನದಲ್ಲಿ, ವಾರದ ಮೊದಲನೆಯ ದಿನ ಅವರು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಿದ್ರು ಅಂತೇಳಿ. 20ನೇ ಅಧ್ಯಾಯ 7ನೇ ವಚನ ಗೊತ್ತಿರೋ ಒಂದ್ಸರಿ. ಅಪೊಸ್ತಲರ ಕೃತ್ಯಗಳು ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ. ಹಲ್ಲೆಲೂಯಾ. ಯಾವಾಗಂತ ರೊಟ್ಟಿ ಮುರಿಯುವ ನಿಯಮ? ವಾರದ ಮೊದಲನೇ ದಿನ. ವಾರಕ್ಕೆ ಒಂದು ಸಾರಿ ರೊಟ್ಟಿ ಮುರಿಯುವಂತ ಕಾರ್ಯಕ್ರಮ ಇರಲೇಬೇಕು. ಕರ್ತನ ಮೇಜಿನ ಬಳಿಗೆ ನಾವು ಬರಲೇಬೇಕು. ಅಮೆಂಡ್ಮೆಂಟ್ ಅಂತ ಹೇಳಿ ಅಂತಾರೆ. ಅಮೆಂಡ್ಮೆಂಟ್ ಅಂದ್ರೆ ಏನ್ರಿ? ತಿದ್ದುಪಡಿ ಅಂತೇಳಿ ಅರ್ಥ. ಗೊತ್ತಿರಲ್ಲ? ತಿದ್ದುಪಡಿ ಸ್ಕೂಲ್ ಓದಿದಂತ ಮಕ್ಕಳಿಗೆ ಗೊತ್ತಿರುತ್ತೆ. ಅಮೆಂಡ್ಮೆಂಟ್ ಇರುತ್ತೆ. ಕಾನೂನು ಅಂದ್ಮೇಲೆ ಏನ್ ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಾ ಇರ್ತಾರೆ. ಯಾವಾಗ ತಿದ್ದುಪಡಿ ಮಾಡ್ತಾ ಇರ್ತಾರ್ರಿ? ಅದರಲ್ಲಿ ಒಂದು ವೇಳೆ ಲೋಪದೋಷಗಳು ಏನಾದರೂ ಕಂಡು ಬಂದಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಇನ್ನೊಂದು ಯಾವ್ದಾದ್ರು ಯಾಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರ್ರಿ? ತಿದ್ದುಪಡಿ ಮಾಡ್ತಾರೆ. ಹಲ್ಲೆಲೂಯಾ. ಅಮೆಂಡ್ಮೆಂಟ್ ಆಕ್ಟ್ ಅಂತೀವಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ದೇವರು ಯಾವುದನ್ನ ಮೊದಲನೇದಾಗಿ ಹೇಳ್ಕೊಂತ ಬಂದ್ರು, ಅದನ್ನ ಕೆಲವು ಸಂದರ್ಭದಲ್ಲಿ ದೇವ್ರು ಏನ್ ಮಾಡಿದ್ರಿ? ತಿದ್ದುಪಡಿ ಮಾಡಿದ್ರು. ರೊಟ್ಟಿ ಮುರಿಯುವಂತ ಕಾರ್ಯಕ್ರಮ ಪ್ರಾರಂಭದಲ್ಲಿ ಪ್ರತಿ ದಿವಸ ಪ್ರತಿ ಮನೆಯಲ್ಲಿ ರೊಟ್ಟಿಯನ್ನ ಮುರಿತಾ ಇದ್ರು. ಕೇಳ್ಕೊಬೇಕಿಲ್ಲಿ. ಹಲ್ಲೆಲೂಯಾ. ರೊಟ್ಟಿ ಮುರಿಯುವಂತ ಕಾರ್ಯಕ್ರಮ ಪ್ರತಿದಿನ ಮಾಡ್ತಾ ಇದ್ರು. ಆದ್ರೆ ಒಂದು ನಿಯಮವನ್ನ ಮಾಡಿದ್ರು. ಈಗ ವಾರಕ್ಕೆ ಒಂದು ಸಾರಿ ನಾವು ರೊಟ್ಟಿ ಮುರಿಯುವಂತ ಕಾರ್ಯವನ್ನ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ಅಮೆಂಡ್ಮೆಂಟ್ ಏನ್ ಮಾಡಿದ್ರಿ? ಪ್ರತಿ ದಿವಸ ಮಾಡುವಂಥದ್ದನ್ನು ಈಗ ಏನ್ ಮಾಡಿದ್ರು? ವಾರಕ್ಕೆ ಒಂದು ದಿವಸ, ಮೊದಲನೆಯ ದಿವಸ ಕರ್ತನ ದಿವಸದಂದು ನಾವು ಏನ್ ಮಾಡ್ಬೇಕು? ರೊಟ್ಟಿಯನ್ನ ಮುರಿಬೇಕು. ವಾರಕ್ಕೆ ಒಂದಾವರ್ತಿ ಆದರೂ ಕರ್ತನನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು ಅಂತೇಳಿ ಏನ್ ಮಾಡ್ತಾ ಇದಾರೆ? ಈ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ? ರೊಟ್ಟಿ ಮುರಿಯುವಂತ ಒಂದು ಕಾರ್ಯಕ್ರಮದ ನಿಯಮವನ್ನ ಪಾಲಿಸ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ಯೇಸುವನ್ನ ತಿಳಿದುಕೊಂಡಾದ ಮೇಲೆ ರಕ್ಷಣೆಯನ್ನ ಹೊಂದಲಾರದೆ ಹೋದ್ರೆ
ನಿನಗೇನಿಲ್ಲ ನಿತ್ಯ ಜೀವ ಇಲ್ಲ. ರಕ್ಷಣೆ ಹೊಂದಿ ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಬಹಿರಂಗವಾಗಿ ಆತನ ಮಗನು ಮಗಳು ಎಂಬುದಾಗಿ ಒಪ್ಪಿಕೊಂಡ ಮೇಲೆ ಕರ್ತನ ಭೋಜನ ಸಂಸ್ಕಾರ ಪದ್ಧತಿಯಲ್ಲಿ ನೀನು ಪಾಲ್ಗೊಳ್ಳಲೇಬೇಕು. ಇವತ್ತಿನ ದಿವಸ ಅನೇಕರು ಇದನ್ನು ಏನ್ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ. ಕುಟುಂಬವಾಗಿ ಪಾಲ್ಗೊಳ್ಳೋದಿಲ್ಲ, ವೈಯಕ್ತಿಕವಾಗಿ ಕೂಡ ಪಾಲ್ಗೊಳ್ಳೋದಿಲ್ಲ. ಯೇಸುವಿನ ಕ್ರಿಸ್ತನೆಂಬುದಾಗಿ ಬಹಿರಂಗವಾಗಿ ನೀರಿನ ಮೂಲಕವಾಗಿ ಮುಳುಗಿ ಸಾಕ್ಷಿಯನ್ನ ತೆಗೆದುಕೊಳ್ಳೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಘೋರ, ಎಷ್ಟು ನೋವಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ಅನೇಕ ವರ್ಷಗಳಿಂದ ದೇವರ ಆಲಯಕ್ಕೆ ಬರ್ತಿರ್ತಾರೆ, ಆದ್ರೆ ಅವರು ದೇವರನ್ನ ಏನ್ ಮಾಡಲ್ಲ, ಪರಿಪೂರ್ಣವಾಗಿ ನಂಬಲ್ಲ ಪ್ರಿಯರೇ, ತಿಳಿದುಕೊಳ್ಳಲ್ಲ. ಹಲ್ಲೆಲೂಯಾ. ಬಹಳ ನೋವಾಗುತ್ತೆ. ಕಾರಣ ಏನ್ರಿ, ಒಂದು ವೇಳೆ ಇವರು ಇವತ್ತೇ ಹೋದ್ರಿ ಅಂತ ತಿಳ್ಕೊರಿ, ಎಲ್ಲಿಗೆ ಹೋಗ್ತಾರೆ ಅವರು? ಹಲ್ಲೆಲೂಯಾ. ಟಿಕೆಟ್ ಇಲ್ಲೇ ನಾವು ತಗೊಬೇಕು. ಟಿಕೆಟ್ ಯಾವಾಗಲೂ ರಿಸರ್ವ್ ಇರುತ್ತೆ ನರಕದ್ದು, ಆದ್ರೆ ಪರಲೋಕ ತಗೊಬೇಕಾದ್ರೆ ನಾವೇನ್ ಮಾಡ್ಬೇಕ್ರಿ, ಕಷ್ಟಪಡಬೇಕು. ಹಲ್ಲೆಲೂಯಾ. ಬೀಜ ಬಿತ್ತತೀಯ, ಬೀಜ ಚೆನ್ನಾಗಿ ಬೆಳಿಬೇಕಾದ್ರೆ ನೀನು ಕಷ್ಟಪಡ್ತೀಯ. ಕಸ ಬೆಳಿಬೇಕಾದ್ರೆ ಕಷ್ಟಪಡ್ತೀಯ. ಕಸ ಈಸಿಯಾಗಿ ಏನಾಗುತ್ತೆ, ಬೆಳೆಯುತ್ತೆ. ಆದ್ರೆ ಬೆಳೆ ತಗೊಬೇಕಾದ್ರೆ ಪ್ರಾರಂಭದಿಂದ ಹಿಡಿದು ಅದೇನಂತೀವಿ ಕಣ ಮಾಡೋವರೆಗೂ ಕೂಡ, ಅದನ್ನ ಮಾರೋವರೆಗೂ ಕೂಡ ನಿನ್ನಲ್ಲಿ ಏನಿರುತ್ತೆ, ಟೆನ್ಷನ್. ಹಲ್ಲೆಲೂಯಾ. ಕಷ್ಟ. ನೀನು ಬಹಳ ತಾಪತ್ರಯ ಪಡಿತೀಯ. ಯಾವುದಕ್ಕಾಗಿ? ಬೆಳೆಗಾಗಿ. ಕಸಕ್ಕಾಗಿ ಮಾಡಲ್ಲ ನೀನು. ಹಲ್ಲೆಲೂಯಾ. ಕಸ ನೀನು ಬ್ಯಾಡ್ ಅಂದ್ರೂ ಕೂಡ ಅದು ಬೆಳೀತಿರುತ್ತೆ, ನೀನು ಕಿತ್ತಿ ಹಾಕ್ಲೇಬೇಕು ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನರಕ ಬೇಕಂತಂದ್ರೆ ನೀನು ಯಾವ ಟಿಕೆಟ್ನ ಸಿದ್ಧ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪರಲೋಕ ಬೇಕಂದ್ರೆ ಇಲ್ಲೇ ನೀನು ಟಿಕೆಟ್ ಅನ್ನ ರಿಸರ್ವ್ ಮಾಡ್ಕೊಳ್ಬೇಕು. ನರಕದ ಟಿಕೆಟ್ ಯಾವಾಗಲೂ ಓಪನ್ ಇರುತ್ತೆ, ನೀನು ನಂಬಲಾರದೆ ಇದ್ರೆ ಕಂಟಿನ್ಯೂ ಹಂಗೆ ಹೋಗ್ತಾನೆ ಇರ್ತೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತೇ ನೀನು ಎಚ್ಚೆತ್ತುಕೊಳ್ಬೇಕು, ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಬೇಕು. ಆತನು ಮಾಡಿದಂತ ಕಾರ್ಯ ಏನಾಗಿದೆ, ಯಜ್ಞ ಏನಾಗಿದೆ, ಆತನು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ, ಎಷ್ಟು ಸಾರಿ ಕೇಳಿದ್ರು ಕೂಡ ಹಂಗೆ ಮರಿತಾನೆ ಇರ್ತೀಯ. ಯೇಸು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ, ಯಾಕೆ ಬಂದಿದ್ದಾನ್ರಿ? ನಮ್ಮ ಪಾಪಗಳನ್ನ ಹೊತ್ತುಕೊಳ್ಳುವುದಕ್ಕಾಗಿ, ಪರಿಹಾರ ಮಾಡುವುದಕ್ಕಾಗಿ, ಬಿಡುಗಡೆಯನ್ನು ನಮಗೆ ಕೊಡುವುದಕ್ಕಾಗಿ. ಯಾಕೆ ಯೇಸು ಸ್ವಾಮಿ ಯಾಕೆ ಬರ್ಬೇಕು? ಇಲ್ಲಿರುವಂಥವ್ರಿಗೆ ಯಾರಿಗಾದ್ರೂ ಶಕ್ತಿ ಕೊಟ್ಟರೆ ನಡೀತಿತ್ತಲ್ಲ. ಯಾಕೆ ಹೇಳ್ರಿ? ಈ ಲೋಕದಲ್ಲಿರುವಂಥವ್ರೆಲ್ಲರೂ ಪುರುಷ ಸಂತಾನದವರು. ಎಲ್ಲರೇನ್ರಿ? ಪುರುಷ ಸಂತಾನದವರು. ಸ್ತ್ರೀ ಸಂತಾನದವರು ಯಾರು ಕೂಡ ಇಲ್ಲ. ಸ್ತ್ರೀ ಸಂತಾನವಾಗಿ ಬಂದಿರುವಂಥವ್ರು ಯಾರು ಕೂಡ ಇಲ್ಲ. ಅದರ ಸಲುವಾಗಿ ಯೇಸು ತಾನೇ ಸ್ತ್ರೀ ಸಂತಾನವಾಗಿ ಹೊರಟು ಬಂದು, ಅದನ್ನು ತಿಳಿಲಾರದೆ ಬಾಯಿಗೆ ಬಂದಂಗೆ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅವ್ರ ಮಾತಿನಿಂದಲೇ ಅವ್ರು ಏನ್ ಮಾಡ್ತಾರೆ, ನೀತಿವಂತರೆಂದು ಅಪರಾಧಿಗಳೆಂದು ತೀರ್ಪು ಹೊಂದುತ್ತಾರೆ ಅಂತೇಳಿ ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 36-37ನೇ ವಚನಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಹಲ್ಲೆಲೂಯಾ. ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತಿನಿಂದಲೇ ನೀನು ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ನೀನು ಅಪರಾಧಿ ಎಂದು ತೀರ್ಪು ಹೊಂದುವೆ. ಮಾತು ಬಹಳ ಮುಖ್ಯ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆಡಿದ ಮಾತು ಹಿಂದಕ್ಕೆ ತಕ್ಕೊಳ್ಳಕ್ಕೆ ಆಗಲ್ಲ. ಹೊಡೆದಿರ್ತಕ್ಕಂಥ ಮುತ್ತನ್ನು ಮತ್ತೆ ಫೇಕಿಕ್ಕಾಗಿ ನೀವು ಅಂಟಿಸ್ಬೇಕಂತ ಅನ್ಕೊಂತೀನ, ಆದ್ರೆ ಅಂಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾತು ಬಹಳ ಮುಖ್ಯ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ದೇವರಿಗೆ ವಿರೋಧವಾಗಿ ಅನೇಕ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಅವ್ರ ಮುಂದೆ ಜಡ್ಜ್ಮೆಂಟ್ ಡೇ, ದೇವರೊಂದು ನ್ಯಾಯ ತೀರ್ಪಿನ ದಿವಸವನ್ನ ಇಟ್ಟಿದ್ದಾರೆ. ಆವತ್ತಿನ ದಿವಸ ಅವರು ಮಾತು ಏನೇನು ಮಾತಾಡಿದಾರೋ ಅದಕ್ಕೆಲ್ಲ ಉತ್ತರ ಕೊಡಲೇಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಯೇಸು ಪಾಪದ ಪರಿಹಾರಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ತನ್ನ ರಕ್ತವನ್ನು ಸುರಿಸಿದ್ದಾನೆ, ತನ್ನ ದೇಹವನ್ನ ಛಿದ್ರ ಮಾಡ್ಕೊಂಡಿದ್ದಾನೆ. ಆದ್ರೂ ಕೂಡ ಆತನ ಸಾಯಿಸ್ಬೇಕಂತ ಎಷ್ಟು ಟ್ರೈ ಮಾಡಿದ್ರು ಕೂಡ ಆಗ್ಲಿಲ್ಲ. ತನ್ನ ದೇಹವನ್ನ ಏನ್ ಮಾಡಿದ ಆತ? ಒಪ್ಪಿಸಿಕೊಟ್ಟ ಪ್ರೇರ. ತನ್ನ ಆತ್ಮವನ್ನ ಒಪ್ಪಿಸಿಕೊಟ್ಟ. ಎಷ್ಟೋ ಸಾರಿ ಹಿಡಿಬೇಕಂತ ಹೇಳಿ ನೋಡಿದ್ರು, ಕೆಳಗಡೆ ದಬ್ಬಿ ಸಾಯಿಸ್ಬೇಕಂತೇಳಿ ನೋಡಿದ್ರು, ಆದ್ರೆ ಸಮಯ ಇನ್ನು ಬಂದಿರಲಿಲ್ಲ. ಶಿಲ್ವೆ ಮೇಲೆ 7 ಮಾತುಗಳು ಆಡಿದ ಮೇಲೆ ಸ್ವಾಮಿ ಏನ್ ಮಾಡಿದರೆ, ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನ ಜೀವ ಆತನ ಕೈಯಲ್ಲೇ ಇದೆ. ಆತನು ಬಂದಿರತಕ್ಕಂಥ ಕೆಲಸವನ್ನ
ಕಂಪ್ಲೀಟ್ ಮಾಡೋದಕ್ಕೋಸ್ಕರವಾಗಿ ಜೀವನ ಹಂಗೆ ಹಿಡ್ಕೊಂಡಿದ್ದಾನೆ. ಪಾತಾಳಕ್ಕೆ ಹೋದಾಗಲೂ ಕೂಡ ಅಲ್ಲಿಯೂ ಕೂಡ ದೇವರು ಸುವಾರ್ತೆಯನ್ನ ಸಾರಿದ್ರು. ಪ್ರಿಯರೇ, ಯಾರು ಭಕ್ತಿಯಿಂದ ನಡೆದಿದ್ದಾರೋ ಎಲ್ಲಾ ಧರ್ಮದವರು, ಯಾರು ಆತನನ್ನ ಛಾಯೆಯಾಗಿಟ್ಟುಕೊಂಡು ಆತನನ್ನ ಧ್ಯಾನ ಮಾಡ್ತಾ ಇದ್ರು, ಅವರೆಲ್ಲರ ಬಳಿಗೆ ಹೋಗಿ ದೇವ್ರು ಏನ್ ಮಾಡಿದ? ಸುವಾರ್ತೆಯನ್ನ ಸಾರಿದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಲ ವಾಕ್ಯ ಓದ್ರಿ ನೀವು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ, 4ನೇ ಅಧ್ಯಾಯ 8ನೇ ವಚನ. ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನ ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಓದ್ರಿ ಇನ್ನೊಂದ್ಸರಿ, ಕಂಟಿನ್ಯೂ. 9ನೇ ವಚನ. ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿಯ ಅದೋ ಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದ ಹಾಗಾಯಿತಲ್ಲ. ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ ಆದದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಏನ್ ಮಾಡಿದಂತೆ ಸ್ವಾಮಿಯವರು? ಕೆಳಗಡೆ ಹೋಗಿ ಸುವಾರ್ತೆಯನ್ನ ಸಾರಿ ಪರದೇಶಿಯನ್ನ ಸರಿಯಾಗಿ ಹಿಡಿದುಕೊಂಡು ಏನ್ ಮಾಡಿದ? ಪರಲೋಕಕ್ಕೆ ಏರಿ ಹೋದರು. ಪ್ರಿಯರೇ, ಪರದೇಶಿ ಕೆಳಗಡೆ ಇಲ್ಲ, ಪರದೇಶಿ ಎಲ್ಲಿದೆ? ಈಗ ಮೇಲ್ಗಡೆ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಳಗಡೆ ಇರ್ತಕ್ಕಂಥ ರೆಸ್ಟ್ ರೂಮ್ ಈಗ ಎಲ್ಲಿದೆ ರೀ? ಮೇಲ್ಗಡೆ ಇದೆ. ಹಲ್ಲೆಲೂಯಾ. ಆತ್ಮಗಳು ನಿದ್ರಿಸುವಂತ ಸ್ಥಳ, ದೇವರು ನಂಬಿದಂತ ಆತ್ಮಗಳು ನಿದ್ರಿಸುವಂತ ಸ್ಥಳ ಪರದೇಶ ಎಲ್ಲಿದೆ? ಈಗ ಕೆಳಗಡೆ ಇಲ್ಲ. ಯೇಸು ಅದನ್ನ ಏನ್ ಮಾಡಿದ? ಮೇಲಕ್ಕೆ ತೆಗೆದುಕೊಂಡು ಹೋದ. ಪ್ರಿಯರೇ, ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಯೇಸು ಕ್ರಿಸ್ತನನ್ನ ನೀವೇನ್ ಮಾಡ್ರಿ? ಜ್ಞಾಪಕ ಮಾಡಿಕೊಳ್ಳ್ರಿ. ಯೇಸು ಸತ್ತವರೊಳಗಿಂದ ಮೇಲೆ ಏರಿ ಬಂದಿದ್ದಾನೆ. ಪಾತಾಳವನ್ನ, ಸಮಸ್ತ ಲೋಕಗಳನ್ನ ಆತನು ಏನಾಗಿದ್ದಾನೆ? ತುಂಬಿದವನಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ರಿಮೆಂಬರ್ ಜೀಸಸ್ ಕ್ರೈಸ್ಟ್ ಹೂ ರೈಸನ್ ಫ್ರಮ್ ಡೆತ್. ಆತನು ಮರಣದಿಂದ ಎದ್ದು ಬಂದಿದ್ದಾನೆ. ಆತನನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆತನು ಎದ್ದು ಬಂದಿದ್ದಾನೆ, ಆತನನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಆತನನ್ನು ಜ್ಞಾಪಕ ಮಾಡಿಕೊಳ್ಳಾರದೆ ಇದ್ರೆ ನಮಗೇನಿಲ್ಲ, ಮೋಕ್ಷ ಎಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಒತ್ತಿ 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 ಹೇಳ್ತಾ ಇದೆ. ಏನಂತೇಳಿ? ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಯೇಸು ಮರಣವನ್ನ ಮರಣಿಸಿದ್ದಾನೆ. ತನ್ನನ್ನು ನಂಬುವವರಿಗೂ ಕೂಡ ನಿತ್ಯ ಜೀವವನ್ನ ಕೊಡುತ್ತಾನೆ. ಆ ನಿತ್ಯ ಜೀವ ಯೇಸು ಹೊರತಾಗಿ ಬೇರೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಸ್ತ್ರೀ ಸಂತಾನವಾಗಿ ಬಂದಿದ್ದಾನೆ. ಕನ್ನಿಕೆ ಗರ್ಭದಲ್ಲಿ ಆತನು ಹುಟ್ಟಿ ಬಂದಿದ್ದಾನೆ. ಅನೇಕ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ಓಂ ಶ್ರೀ ಕನ್ಯಾ ಸುಧಾಯು ನಮಃ ಅಂದ್ರೆ ಕನ್ನಿಕೆ ಗರ್ಭದಲ್ಲಿ ಜನಿಸಿದ ಆತನೇ ನಿನ್ನ ಪಾದಕ್ಕೆ ನಮಸ್ಕಾರಗಳು ಅಂತೇಳಿ. ಹಲ್ಲೆಲೂಯಾ. ಕನ್ನಿಕೆ ಪಾದದಲ್ಲಿ ಹುಟ್ಟಿದಂಥವ್ರು ಯಾರಿದ್ದಾರ್ರಿ? ಯಾರು ಇಲ್ಲ, ಯೇಸು ಕ್ರಿಸ್ತನ ಹೊರತಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಸತ್ಪುರುಷರು ಇದನ್ನು ತಿಳಿದುಕೊಂಡು ಅವ್ರು ಏನು ಮಾಡಿದ್ರು? ಯೇಸುವನ ರಕ್ಷಕನೆಂಬುದಾಗಿ ಒಪ್ಪಿಕೊಂಡ್ರು, ನಂಬಿದ್ರು. ಇವತ್ತಿನ ದಿವಸ ಹೋದ್ರು ಕೂಡ ಮಾರ್ತೋಮ ಸಿರಿಯನ್ ಚರ್ಚ್ ಅಂತೇಳಿ ಕೇರಳದಲ್ಲಿ ಇದೆ ಪ್ರಿಯರೇ. ಅಲ್ಲಿ ಬ್ರಾಹ್ಮಣರೇ ದೇವರನ್ನ ಏನು ಮಾಡ್ತಾ ಇದ್ದಾರೆ? ನಂಬಿ ಆತನನ್ನು ಆರಾಧಿಸ್ತಾ ಇದ್ದಾರೆ. ಕಾರಣ ಒಂದೇ, ಅವರು ಸತ್ಯವನ್ನ ತಿಳಿದುಕೊಂಡ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸುವನ್ನ ನಂಬುವಂಥದ್ದಂದ್ರೆ ಯಾವುದೋ ಮತದೊಳಗಡೆ, ಯಾವುದೋ ಕುಲದೊಳಗಡೆ, ಯಾವುದೋ ಇದ್ರೊಳಗಡೆ ತಗ್ನಾಗ ಬೀಳೋದು, ಅದ್ರಾಗ ಬೀಳೋದು ಯಾವುದೂ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವನ್ನ ನಂಬೋದಂದ್ರೆ ಏನ್ರಿ? ನೀನು ಪರಲೋಕದಲ್ಲಿ ಒಂದು ಸ್ಥಾನವನ್ನ ಸಂಪಾದನೆ ಮಾಡಿಕೊಳ್ಳುವಂಥದ್ದು. ನಿನ್ನ ತಂದೆ, ನಿನ್ನ ಅಪ್ಪ ಯಾರಾಗಿದ್ದಾರೋ ಆತನನ್ನ ಕಂಡುಕೊಳ್ಳುವಂಥದ್ದೇ ಹೊರತು ಮತ್ತೆ ಬೇರೆ ಯಾವುದು ಕೂಡ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸತ್ತವರೊಳಗಡೆಯಿಂದ ಎದ್ದು ಬಂದಿರುವಂತ ದಾವೀದನ ವಂಶದವರಾಗಿರುವಂತ ಯೇಸುವನ್ನ ನೀನು ಜ್ಞಾಪಕ ಮಾಡಿಕೊ. ಅವಾಗ ಮರಿತಾ ಇರ್ತೀಯೇನೋ, ಆದರೆ ಇನ್ನು ಮುಂದೆ ಅದನ್ನ ಮರಿಬೇಡ. ಯೇಸುವನ್ನ ನೀನು ಜ್ಞಾಪಕ ಮಾಡಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀನು ಆರಾಧನೆ ಮಾಡುವಂತ ಯೇಸು, ಆತನು ಮನುಷ್ಯರನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಡೆದಾಡಿದಂಥ ದೇವರು ಆತನಾಗಿದ್ದಾನೆ. ಯಾರು ನಾಶವಾಗಬಾರದು ಎಂಬುದಾಗಿ ಒಬ್ಬೊಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಸಂದೇಶವನ್ನು ತಿಳಿಸಿದಂಥ ದೇವರಾಗಿದ್ದಾನೆ. ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳಿ
ಜನರ ನಾನಾ ತರವಾದ ರೋಗಗಳನ್ನ, ವ್ಯಾಧಿಗಳನ್ನ, ಬಾಧೆಗಳನ್ನ ವಾಸಿ ಮಾಡಿದಂತ ಆತನಾಗಿದ್ದಾನೆ. ಆ ಯೇಸು ಹೇಳಿದ್ದಾನೆ ಪ್ರಿಯರೇ, ನಾನು ಪುನಃ ಬರುತ್ತೇನೆ ಎಂಬುದಾಗಿ. ಆತನು ಬರುವುದರೊಳಗಡೆಯಾಗಿಯೇ ನೀನು ನಾನು ಸಿದ್ಧವಾಗಿ ಶುದ್ಧವಾಗಿ ಜೀವಿಸಲಾರದೆ ಇದ್ರೆ, ಆತನನ್ನ ಕಾಯಲಾರದೆ ಇದ್ರೆ ಆತನು ಬಂದು ಹೊರಟೋಗ್ಬಿಡ್ತಾನೆ. ಒಂದು ವೇಳೆ ನೀನು ಸಿದ್ಧವಾಗ್ಲಾರದೆ ಇದ್ರೆ, ಸಿದ್ಧವಾದಂಥವರೆಲ್ಲರೂ ಕೂಡ ಆತನ ಸಂಗಡ ಹೋಗ್ತಾರೆ. ಅವರೇ ಬುದ್ಧಿಯುಳ್ಳ ಆ ಕನ್ಯೆಯರು ಎಂಬುದಾಗಿ 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸಿದ್ಧತೆ ಬಹಳ ಮುಖ್ಯ. ಇವತ್ತಿನ ದಿವಸ ಯೇಸುವನ್ನ ಜ್ಞಾಪಕ ಮಾಡಿಕೊಂಡಿರ್ತಕ್ಕಂಥ ನೀನು ಸಿದ್ಧತೆ ಉಳ್ಳವನಾಗಿದ್ದೀಯಾ? ಸಿದ್ಧತೆ ಇರಲಾರದೆ ದೇವರನ್ನ ಆರಾಧಿಸ್ತಾ ಇದೆಯಾ? ನಿನ್ನ ಕುಟುಂಬದವರು ಎಲ್ಲಿ ಲೋಕದಲ್ಲಿದ್ದಾರಾ? ಬೇರೆ ಬೇರೆ ಕೆಲಸಗಳು ಎಂಬುದಾಗಿ ದೇವರಿಗೆ ಸ್ಥಾನ ಕೊಡಲಾರದೆ ಜೀವಿಸ್ತಾ ಇದ್ದಾರಾ? ಕುಟುಂಬವಾಗಿ ದೇವರ ಆಲಯಕ್ಕೆ ನೀನು ಬರ್ತಾ ಇದೀಯಾ? ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ ಸಹೋದರ ಸಹೋದರಿ. ದೇವರ ವಾಕ್ಯ ಹೇಳ್ತಾ ಇದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಗೆ ಅಸಹ್ಯ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನಿನ್ನ ದೇವರ ವಾಕ್ಯವನ್ನ ಕೇಳಲಾರದೆ ಹೋದ್ರೆ, ಒಬ್ಬ ದೈವ ಸೇವಕರ ಬಳಿಯಲ್ಲಿ ನೀನು ಬರಲಾರದೆ ಹೋದ್ರೆ, ನಿನ್ನನ್ನು ನೀನು ತಗ್ಗಿಸಿಕೊಳ್ಳಾರದೆ ಹೋದ್ರೆ, ಮುಂದೆ ನಿನ್ನ ಜೀವಿತ ಯಾವ ರೀತಿಯಾಗಿರುತ್ತೆ ಒಂದು ಸಾರಿ ಆಲೋಚನೆ ಮಾಡು. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ಬೆಳೆಯುವರು ಎಂಬುದಾಗಿ ಜ್ಞಾನೋಕ್ತಿಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ದೇವರ ವಾಕ್ಯದಲ್ಲಿ ಇದೆಯಾ? ವಾಕ್ಯದಲ್ಲಿ ಇದ್ದೇನೆ ಎನ್ನುವಂಥ ಭ್ರಮೆಯಲ್ಲಿ ಇದೆಯಾ? ಒಂದು ಸಾರಿ ಪರೀಕ್ಷೆ ಮಾಡ್ಕೊ. ಯೇಸುವನ್ನ ಜ್ಞಾಪಕ ಮಾಡಿಕೊ. ಆತನು ಹೊರಟು ಬಂದಿದ್ದಾನೆ ಮನುಷ್ಯನಾಗಿ ಈ ಲೋಕದಲ್ಲಿ. ಆತನು ಆತ್ಮ ಸಂಬಂಧವಾಗಿ ಆತನೇ ಎಂಬುದಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ, ಸಾಕ್ಷಿಯಾಗಿ ನಿಂತಿದ್ದಾನೆ. ಆತನು ಪುನಃ ಬರಲಿಕ್ಕಿದ್ದಾನೆ. ಆತನನ್ನ ಜ್ಞಾಪಕ ಮಾಡಿಕೊ. ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಲಾರದೆ ಹೋದರೆ, ಪೌಲನು ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ, ನಾನು ಸುವಾರ್ತೆಯನ್ನು ಸಾರಲಾರದೆ ಇದ್ರೆ ನನಗೆ ಶ್ರಮೆ ಎಂಬುದಾಗಿ. ಒಂದ್ಸಾರಿ ಆಲೋಚನೆ ಮಾಡ್ತೀರಾ? ಆ ಬಾಧ್ಯತೆ, ಆ ಭಾರ ನನಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರ ಮೇಲೆ ಕೂಡ ಇದೆ. ಯೇಸುವಿನ ಕುರಿತಾಗಿ ತಿಳಿಸ್ರಿ. ನಂಬೋದು ನಂಬಲಾರ್ದು ಅವರ ಮೇಲೆ ಬಿಟ್ಟಿರ್ತಕ್ಕಂಥ ವಿಷಯ. ಆದರೆ ಹೇಳುವಂಥ ಬಾಯಿ ನಿನ್ನದಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯೇಸುವಿನ ಬಗ್ಗೆ ಚಾನೆಲ್ ಆಗಿ ಉಪಯೋಗವಾಗಬೇಕು. ಪ್ರಿಯರೇ, ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಮೊಟ್ಟ ಮೊದಲನೇದಾಗಿ ಕರ್ತನೆ ಜ್ಞಾಪಕ ಮಾಡಿಕೊಳ್ಳಲೇಬೇಕಾದ ಸಂಗತಿಗಳಲ್ಲಿ ಸ್ವಾಮಿ, ನೀನು ಈ ಲೋಕಕ್ಕೆ ಮನುಷ್ಯನಾಗಿ ಹೊರಟು ಬಂದಿದ್ದೀಯಾ, ನಮಗೋಸ್ಕರವಾಗಿ ಯಜ್ಞವಾಗಿದ್ದೀಯಾ. ಮತ್ತೆ ಪುನಃ ಸ್ವಾಮಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದಿರತಕ್ಕಂಥ ನೀನೇ ಕರ್ತನೆ ಸ್ವಾಮಿ. ಎಲ್ಲಾ ಲೋಕಗಳನ್ನು ತುಂಬಿರ್ತಕ್ಕಂಥ, ಸಮಸ್ತ ಲೋಕಗಳನ್ನು ತುಂಬಿರುವಂಥ ದೇವರಾಗಿದ್ದೀಯಾ. ಆ ದೇವರಾದ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು ಎಂಬುದಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಾವ್ಯಾರು ಕರ್ತನೆ ಸ್ವಾಮಿ ಭಕ್ತಿಹೀನರಾಗಲಾರದ ಹಾಗೆ, ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಲಾರದ ಹಾಗೆ, ಸೋತು ಹೋಗಲಾರದ ಹಾಗೆ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ನಮ್ಮನ್ನು ನಾವು ಪರಿಪೂರ್ಣವಾಗಿ ಭಕ್ತಿಯಲ್ಲಿ ಬೆಳೆಯುತ್ತಾ ಅನೇಕರನ್ನ ಬೆಳೆಸುತ್ತಾ ಇರುವ ಹಾಗೆ ಕಾರ್ಯ ಜರುಗಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದೆ. ಒಳ್ಳೆ ಕರ್ತನೆ, ಕೂಡಿ ಬಂದಿರತಕ್ಕಂಥ ಎಲ್ಲರನ್ನ ಆಶೀರ್ವಾದ ಮಾಡೋರು, ಕುಟುಂಬಗಳನ್ನು ಆಶೀರ್ವಾದ ಮಾಡಪ್ಪ. ಕುಟುಂಬಗಳಲ್ಲಿ ಆಳುವಂತ ಪ್ರತಿಯೊಂದು ಶಾಪದ ಆತ್ಮಗಳು, ಪಾಪದ ಆತ್ಮಗಳು, ಅನಾರೋಗ್ಯದ ಆತ್ಮಗಳು, ಬಡತನದ ಆತ್ಮಗಳು, ಸಮಸ್ಯೆಯ ಆತ್ಮಗಳು, ಅನೇಕವಾಗಿರ್ತಕ್ಕಂಥ ಕುಂದು ಕೊರತೆಗಳ ಆತ್ಮಗಳು, ಅವೆಲ್ಲವುಗಳನ್ನು ತೆಗೆದು ಹಾಕು ಸ್ವಾಮಿ. ಸಂಪೂರ್ಣವಾಗಿ ಆರೋಗ್ಯವನ್ನು ಕಟ್ತಾ ಇದ್ದೇವೆ, ಅನಾರೋಗ್ಯವನ್ನು ತೆಗಿತಾ ಇದ್ದೇವಪ್ಪ. ಹೌದು ಸ್ವಾಮಿ, ಬಡತನವನ್ನು ತೆಗೆದು ಹಾಕಿ ಸ್ವಾಮಿ, ನೀನು ಕೊಡುವಂತ ಶ್ರೀಮಂತಿಕೆಯನ್ನು ಕಟ್ತಾ ಇದ್ದೇವೆ ಸ್ವಾಮಿ. ಅವಮಾನವನ್ನು ತೆಗೆದು ಹಾಕಿ ಸ್ವಾಮಿ, ನೀನು ಕೊಡುವಂತ 2ರಷ್ಟು ಮಾನವನ್ನು ಕಟ್ತಾ ಇದ್ದೇವಪ್ಪ. ಸಮಸ್ಯೆಗಳನ್ನು ತೆಗೆದು ಹಾಕಿ ಸ್ವಾಮಿ, ಸಂಪೂರ್ಣವಾದ ಸಮಾಧಾನವನ್ನು ಕಟ್ತಾ ಇದ್ದೇವೆ ಸ್ವಾಮಿ. ಸಂಪೂರ್ಣವಾಗಿ ಕರ್ತನೆ ಇವರೆಲ್ಲರನ್ನು, ಇವರ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ರಕ್ಷಣೆ ಮಾರ್ಗದಲ್ಲಿ ನಿತ್ಯ ಜೀವಕ್ಕೆ ಕರ್ತನೆ ಪರಲೋಕದ ಗೌರ್ಮೆಂಟ್, ಪರಲೋಕದ ಸರ್ಕಾರ ಎನ್ನುವಂಥದ್ದು ಮುಂದೆ ಸ್ಥಾಪನೆ ಆಗಲಿಕ್ಕಿದೆ. ಅದಕ್ಕೆ ಇವರೆಲ್ಲರೂ ಕೂಡ ಬಾಧ್ಯರಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ರಕ್ಷಿಸಲ್ಪಡುವಂತೆ ಕಾರ್ಯ ಜರುಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಈ ಸಮಯದಲ್ಲಿ ಮೊಣಕಾಲು ಕೂತ್ಕೊಳ್ಳೋಣ. ನಿಮ್ಮ ಮಕ್ಕಳ ನೀವು ಜವಾಬ್ದಾರಿ ತಗೋಬೇಕು. ಸುತ್ತನ ಕಡೆ ಕಸ ಇದೆ.